पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे. ಓಂ ಶ್ರೀ ಗುರುಭ್ಯೋ ನಮಃ. ದೈವಮಾರ್ಗ ಯೂಟ್ಯೂಬ್ ಚಾನಲ್ನ ಸಮಸ್ತ ವೀಕ್ಷಕರಿಗೆ ಪಂಡಿತ್ ಶ್ರೀ ರಾಘವೇಂದ್ರ ಭಟ್ ಮಾಡುವಂಥ ನಮಸ್ಕಾರಗಳು. ವೀಕ್ಷಕರೇ, ಇವತ್ತಿನ ದಿವಸ ಎಲ್ಲರಲ್ಲೂ ಕಾಡುವಂಥ ಒಂದು ವಿಚಾರ ಏನು ಅಂತಂದರೆ, ಹಣ ಯಾಕೆ ನನ್ನ ಕೈಯಲ್ಲಿ ನಿಲ್ತಾ ಇಲ್ಲ, ಹಣದ ತುಂಬ ಕೊರತೆ ಆಗ್ತಾ ಇದೆ, ಯಾಕೆ ಎಷ್ಟೇ ದುಡಿದ್ರೂ ಕೂಡ ಹಣ ಕೈಯಲ್ಲಿ ನಿಲ್ತಾ ಇಲ್ಲ, ಮನೆಯಲ್ಲೂ ಕೂಡ ಹಣ ನಿಲ್ತಾ ಇಲ್ಲ, ಹಣದ ಸಮಸ್ಯೆ ಆಗ್ತಾ ಇದೆ ಅಂತ ಅಂದ್ಕೊಂಡವರು ಒಂದು ಸಣ್ಣದಾಗಿರ್ತಕ್ಕಂಥ ಒಂದು ರೆಮಿಡಿಯನ್ನು ಹೇಳ್ತೀನಿ. ಅದನ್ನು ನೀವು ಅನುಷ್ಠಾನ ಮಾಡಿದ್ದೇ ಆದರೆ ನಿಮಗೆ ಕೇವಲ 3 ದಿನದಲ್ಲೇ ನೀವೇನು ಅಂದ್ಕೊಂಡಿರ್ತಕ್ಕಂಥದ್ದು ವಿಚಾರ ಹಣದ ವಿಚಾರದಲ್ಲಿದೆಯೋ ಅದು ಸಂಪೂರ್ಣವಾಗಿ ಆಗಿಬಿಡುತ್ತೆ. ಇದು 100%. ಇದು ಸಣ್ಣದಾಗಿರ್ತಕ್ಕಂಥ ರೆಮಿಡಿಯನ್ನು ನೀವು ಮಾಡಿಕೊಳ್ಳಿ, ಅದ್ಭುತವಾಗಿರ್ತಕ್ಕಂಥ ಹಣದ ಮಳೆಯೇ ಸುರಿಸ್ಬೋದು. ಆ ಥರದ್ದೆಲ್ಲ ಒಂದು ವಿಚಾರ ಇದೆ. ಅದು ಯಾವ ಥರನಾಗಿ ಮಾಡಬೇಕು ಅಂತಂದರೆ, ಬಿಳಿ ಸಾಸ್ಮೆ ಎಲ್ಲ ಕಡೆಯೂ ಸಿಗುತ್ತೆ. ನೀವು ಗ್ರಂಥಿಗೆ ಅಂಗಡಿಯಲ್ಲೂ ಸಿಗುತ್ತೆ, ಪೂಜಾ ಸಾಮಗ್ರಿ ಅಂಗಡಿ ಇರುತ್ತಲ್ಲ ಅಲ್ಲೆಲ್ಲವೂ ಸಿಗುತ್ತೆ. ಬಿಳಿ ಸಾಸ್ಮೆಯನ್ನು ಸ್ವಲ್ಪ ತಗೊಳ್ಳಿ. ನಂತರ ₹1 ಕಾಯಿನು 11 ₹1 ಕಾಯಿನನ್ನು 11 ತಗೊಂಡು, ನಂತರ 3 ಲವಂಗವನ್ನು ತಗೊಳ್ಳಿ. ನಂತರ ಹಳದಿ ಬಟ್ಟೆಯನ್ನು ತಗೊಳ್ಳಿ. ಸ್ವಲ್ಪ ಹಳದಿ ಬಟ್ಟೆ, ಲವಂಗ, ₹11 ಕಾಯಿನು, ನಂತರ ಬಿಳಿ ಸಾಸ್ಮೆ, ಇಷ್ಟೇ ಸಾಕು. ನಂತರ ಇದನ್ನು ಯಾವ ರೀತಿಯಾಗಿ ಮಾಡಬೇಕು ಅಂತಂದರೆ, ಇದನ್ನು ನಿಮ್ಮ ದೇವರ ಒಂದು ಪೂಜಾ ಕೊಠಡಿಯಲ್ಲಿ ಇದನ್ನೆಲ್ಲ ಸ್ನಾನ ಎಲ್ಲ ಆದ ನಂತರ ಇದನ್ನು ಅನುಷ್ಠಾನ ಮಾಡೋದು ಹೇಗೆ ಅಂತಂದರೆ, ಹಳದಿ ಬಟ್ಟೆಯನ್ನು ಸ್ವಲ್ಪ ಇಟ್ಬಿಟ್ಟು ಅದರ ಮೇಲುಗಡೆ ಬಿಳಿ ಸಾಸ್ಮೆಯನ್ನು ಹಾಕಬೇಕು. ನಂತರ ಅದರ ಮೇಲುಗಡೆ ₹11 ಕಾಯಿನ್ ಏನಿರುತ್ತಲ್ಲ ಅವೆಲ್ಲವೂ ಹಾಕಬೇಕು. ಅದರ ಮೇಲುಗಡೆ 3 ಲವಂಗವನ್ನು ಹಾಕಬೇಕು. ಇಷ್ಟು ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮವನ್ನು ಹಚ್ಚಿಬಿಟ್ಟು ಅದನ್ನು ಗಂಟು ಕಟ್ಟಬೇಕು. ಅದನ್ನು ಗಂಟು ಕಟ್ಟಿಬಿಟ್ಟು ಮುಡುಪಾಗಿ ಅದನ್ನು ನಿಮ್ಮ ಮನೆ ದೇವರು ಆಗಲಿ, ಇಷ್ಟಾರ್ಥ ದೇವರಾಗಲಿ, ಅದನ್ನು ನೀವು ಈ ಮನಸ್ಸಿನಲ್ಲಿ ಯಾವ ರೀತಿಯಾಗಿ ದುಡ್ಡು ಬರಬೇಕು, ಈಗ ಬೇರೆಯೊಬ್ಬರಿಗೆ ದುಡ್ಡು ಕೊಟ್ಟಿರ್ತೀರಿ, ಅದು ಕೂಡ ವಾಪಸ್ ಬರಬೇಕು, ಅಂಥವರು ಕೂಡ ಇದನ್ನು ಮಾಡಿದರೆ ತುಂಬ ಒಳ್ಳೆಯದು. ಅದನ್ನು ಕೂಡ ನೀವು ಯಾವ ರೀತಿಯಾಗಿ ಅದು ಅನುಷ್ಠಾನ ಮಾಡ್ಕೋತೀರೋ, ಯಾವ ರೀತಿಯಾಗಿ ಪ್ರಾರ್ಥನೆ ಮಾಡ್ಕೋತೀರೋ ಮಾಡಿಕೊಳ್ಳಿ, ಅದು ಕೂಡ ಆಗುತ್ತೆ. ನಿಮ್ಮ ಇಷ್ಟಾರ್ಥ ದೇವರಾಗಲಿ, ಮನೆ ದೇವರಾಗಲಿ ಪ್ರಾರ್ಥನೆ ಮಾಡಿಕೊಂಡು ಇದನ್ನು ಮುಡುಪು ಕಟ್ಟಿ ಅನುಷ್ಠಾನ ಮಾಡಿ ಒಂದು 3 ದಿನಗಳ ಕಾಲ ನಿಮ್ಮ ದೇವರು ಕೋಣೆಯಲ್ಲೇ ದೇವ್ರ ಮುಂದೆನೇ ಇರಬೇಕು. ಅದು ದೇವ್ರ ಫೋಟೋ ಮುಂದೆ, ಯಾವ ಫೋಟೋ ಆದರೂ ತೊಂದರೆ ಇಲ್ಲ, ಅದರ ಫೋಟೋ ಮುಂದೆ ಇಟ್ಬಿಟ್ಟು 3 ದಿನ ಆದ ನಂತರ ಇದನ್ನು ಯಾವುದಾದ್ರೂ ಒಂದು ದೇವಸ್ಥಾನದ ಹತ್ತಿರ, ಒಂದು ಏನಾದರೂ ದೇವಸ್ಥಾನದ ಹತ್ತಿರ ಒಂದು ಗಿಡ ಇರುತ್ತಲ್ವ, ಆ ಗಿಡದ ಕೆಳಗಡೆ ಇಡಬೇಕು. ಆ ಗಿಡದ ಕೆಳಗಡೆ ಇಟ್ಬಿಟ್ಟು 3 ದಿನ ಇದನ್ನು ಮನೆಯಲ್ಲಿ ಅನುಷ್ಠಾನ ಮಾಡಿಕೊಂಡು ಪ್ರತಿನಿತ್ಯವೂ ನೀವು ಮಾಡ್ತಾ ಹೋಗಿ. ಕಂಟಿನ್ಯೂ ಒಳ್ಳೆಯದಾಗಿ ಆಗುತ್ತೆ. ನೀವು 3 ದಿನ ಇದನ್ನು ಅನುಷ್ಠಾನ ಮಾಡಿಕೊಂಡು ನಂತರ ಈ ಗಿಡದ ಕೆಳಗಡೆ ಇಟ್ಟು ದೇವ್ರಿಗೆ ನಮಸ್ಕಾರ ಮಾಡಿಬಿಟ್ಟು ವಾಪಸ್ ಬಂದುಬಿಡಿ. ಆ ಗಂಟನ್ನು ಯಾರಾದರೂ ಒಬ್ಬರು ತೆಗಿತಾರೆ 100%. ಯಾಕೆಂದರೆ ಅದು ನೋಡಬೇಕು, ಅದು ದುಡ್ಡು ಇರುತ್ತಲ್ಲ, ಅದೊಂದು ವಿಚಾರ. ಅದನ್ನು ಓಪನ್ ಮಾಡಿದರೆ ನಿಮ್ಮ ಹಣದ ಸಮಸ್ಯೆ ಸಂಪೂರ್ಣ ನಿವಾರಣೆ ಆಗೇ ಆಗುತ್ತೆ 100%. ಎಂಥ ವ್ಯಕ್ತಿಯಾದರೂ ನಿಮ್ಮ ದುಡ್ಡು ಕೊಡಬೇಕು ಅಂತಂದರೆ ಅದನ್ನು ಪೂರ್ತಿಯಾಗಿ ಕೊಟ್ಟೇ ಕೊಡ್ತಾನೆ. ನೀವು ಏನಾದರೂ ಲೋನ್ಗೆ ಅಪ್ಲೈ ಹಾಕಿದರೆ ಅದು ಕೂಡ ಲೋನ್ ಆಗೇ ಆಗುತ್ತೆ. ಏನಾದರೂ ಹಣದ ಸಮಸ್ಯೆ ಆದರೆ ಅದು ಕೂಡ ಬಂದೇ ಬರುತ್ತೆ. ಉದ್ಯೋಗದಲ್ಲಿ ಧನ ಪ್ರಾಪ್ತಿ ಆಗ್ತಕ್ಕಂಥದ್ದು, ಹಣ ಸಂಪೂರ್ಣವಾಗಿ ವಶವಾಗುತ್ತೆ 100%. ಇದನ್ನು ಮಾಡಿ ನೋಡಿ, ಖಂಡಿತ ನೀವೇ ನನಗೆ ಫೋನ್ ಮಾಡಿ ಹೇಳ್ತೀರಾ ಒಳ್ಳೆಯದಾಗಿದೆ ಗುರುಗಳೇ ಅಂತ. ಇಂಥ ಸುಮಾರು ಮಾಹಿತಿ ನಿಮಗೆ ರೆಮಿಡೀಸ್ ಬೇಕಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ದೈವ ಮಾರ್ಗ ಯೂಟ್ಯೂಬ್ ಚಾನಲ್ನ ಪ್ರೋತ್ಸಾಹಿಸಿ ಅಂತ ಹೇಳಿ ನಮಸ್ಕಾರ. ಎಲ್ಲರಿಗೂ ಒಳ್ಳೆಯದಾಗಲಿ.